ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಡ್ಡು ನಾನಾಗಿರೋದಕ್ಕೆ ಒಂದು ಕೊಟ್ಟಿದ್ದೀನಿ. ಬೇರೆಯವ್ರೇನಾದ್ರೂ ಬಂದಿದ್ರೆ ನಿನ್ನ ಉಳ್ಸೋದೆ ಕಷ್ಟ ಆಗ್ತಿತ್ತು. ಯಾಕೆ ಹೊಡೆದ್ರಿ? ನಾನೇನ್ ತಪ್ಪು ಮಾಡ್ದೆ? ಈ ಪ್ರಶ್ನೆನ ಕೇಳೋಕ್ಕೂ ಮುಂಚೆ ನಿನಗ್ ನೀನೇ ಈ ಪ್ರಶ್ನೆನ ಕೇಳ್ಕೊಂಡಿದ್ಯಾ? ಎಲ್ಲ ಯೋಚನೆ ಮಾಡಿನೇ ಈ ಕೆಲಸ ಮಾಡೋದಕ್ಕೆ ಬಂದಿದ್ದು. ಅಲ್ಲ, ನನ್ ಮುಂದೆನೆ ನನ್ ಗಂಡ ಕೊಡ್ಸಿದ್ ಫೋನು ಅಂತ ಅದಕ್ಕೆ ಮೂತೆಲ್ಲ ಕೊಡ್ತಾಳೆ. ನನಗ್ ಹೇಗ್ ನಿದ್ದೆ ಬರ್ಬೇಕು? ನನ್ ಹೊಟ್ಟೆಗೆ ಬೆಂಕಿ ಬಿದ್ದಿದೆ, ಅದಕ್ಕೆ ಈ ಫೋನ್ ಬೆಂಕಿ ಹಿಡ್ದಕ್ ಬಂದೆ. ಮುಚ್ಚು ಬಾಯ್. ಇನ್ನೊಂದ್ಸಲ ಈ ತರ ಅಸಹ್ಯವಾಗಿರೋ ಯೋಚನೆ ನಿನ್ ತಲೆಯಲ್ಲಿ ಬಂತು ಅಂದ್ರೆ ನಾನೇ ನಿನ್ನ ಉಳ್ಸಲ್ಲ, ನೆನ್ಪಿರ್ಲಿ. ಇದ್ರಲ್ಲಿ ಏನ್ ತಪ್ಪಿದೆ? ನನಗೆ ಯಾಕೆ ಬೈತಿದ್ದೀರಾ? ಓ, ನೀವ್ ಮಾಡ್ಬೇಕಾಗಿದ್ದ ಕೆಲ್ಸ ನಾನ್ ಮಾಡ್ತಿದ್ದೀನಿ ಅಂತನಾ? ಟೆನ್ಷನ್ ಯಾಕೆ? ಇಬ್ರು ಒಟ್ಟಿಗೆ ಸುಡೋಣ. ಇದ್ರಲ್ಲಿ ಇನ್ನೂ 50 ಕಡ್ಡಿ ಬಾಕಿ ಇದೆ. ಸರು, ನೀನಲ್ಲ, ಯಾರು ಇದಕ್ಕೆ ಬೆಂಕಿ ತಾಗಿಸ್ಕೂಡ್ದು. ಯಾಕಕ್ಕ? ಇದನ್ನ ಯಾರು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಯಾರು ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ. ನಮಗೆ ಲೀಲಾ ಮೇಲೆ ಯಾವುದೇ ದ್ವೇಷ ಇರಬಾರ್ದು. ಆದ್ರೆ ನಮ್ಮ ಉದ್ದೇಶ ಅಂತರ ಅತ್ತೆ ಈ ಮನೆಗೆ ಯಜಮಾನಿ ಆಗ್ಬೇಕು, ಏಜೆಗೆ ಅವರೇ ಹೆಂಡತಿ ಆಗ್ಬೇಕು ಅನ್ನೋದಷ್ಟೇ. ಲೀಲಾ ಈ ಮನೇಲಿದ್ರೆ ನಮ್ಮ ಉದ್ದೇಶಕ್ಕೆ ತೊಂದರೆ ಆಗುತ್ತೆ, ಅದಕ್ಕೆ ಅವಳನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಕು ಅನ್ನೋದಷ್ಟೇ ನಮ್ಮ ಪಾಯಿಂಟು. ಅದು ಬಿಟ್ಟು ಈ ತರ ಚೀಪ್ ಆಗಿ ಯೋಚನೆ ಮಾಡಬೇಡ. ಈ ಮನೆಯಲ್ಲಿ ಏಜೆಗೆ ಎಷ್ಟು ಮರ್ಯಾದೆ ಸಿಗುತ್ತೋ ಅವ್ರು ಉಪಯೋಗಿಸೋ ವಸ್ತುಗಳಿಗೂ ಅವರು ತಂದು ಕೊಡೋ ವಸ್ತುಗಳಿಗೂ ಅಷ್ಟೇ ಮರ್ಯಾದೆ ಸಿಗಬೇಕು. ಏಜೆಗೆ ಎಷ್ಟು ಮರ್ಯಾದೆ ಕೊಡ್ತೀವೋ ಅವ್ರು ತಂದಿರೋ ಈ ಮೊಬೈಲ್ಗೂ ಅಷ್ಟೇ ಮರ್ಯಾದೆ ಕೊಡಬೇಕು. ನೆನ್ಪಿರ್ಲಿ, ಕೋಪ ಇರಲಿ, ಆದ್ರೆ ಕೋಪ ದ್ವೇಷ ಆಗ್ಬಾರ್ದು. ನೀನ್ ಮಾಡೋ ಕೆಲ್ಸದಿಂದ ಲೀಲಾ ಈ ಮನೆ ಬಿಟ್ಟು ಹೋಗ್ತಾಳಾ? ಫೈನ್, ನಾನ್ ನಿನಗೆ ಸಪೋರ್ಟ್ ಮಾಡ್ತೀನಿ. ಆದ್ರೆ ನೀನ್ ಮಾಡೋ ಕೆಲ್ಸದಿಂದ ಏಜೆಗೆ ತೊಂದರೆ ಆಗೋದಾಗ್ಲಿ, ಅವ್ರಿಗೆ ಮರ್ಯಾದೆ ಹೋಗೋ ಹಾಗಾಗ್ಲಿ ಆದ್ರೆ ನಾನ್ ನಿನಗೆ ಸಪೋರ್ಟ್ ಮಾಡಲ್ಲ. ಇದು ಎಲ್ಲಿತ್ತೋ ಹೇಗಿತ್ತೋ ಹಾಗೆ ಇಡಬೇಕು. ಏನೋ? ಆಯ್ತಕ್ಕ. ಇನ್ಮೇಲಾದ್ರೂ ಸ್ವಲ್ಪ ಮೆಚೂರ್ಡ್ ಆಗಿ ಬಿಹೇವ್ ಮಾಡೋದನ್ನ ಕಲಿ. ಎಲ್ರು ನನ್ನ ಬೈಯೋರೆ. ನಾನ್ ಏಜೆಗೆ ಬೆಲೆ ಕೊಡ್ತಾನೆ ಇರ್ತೀನಿ. ಆದ್ರೆ ಅವರು ಆ ಲೀಲಂ ಕೊಟ್ಟಿರೋ ಗಿಫ್ಟ್ನ ಮಾತ್ರ ನಾನ್ ಸಹಿಸೋದಿಲ್ಲ. ನಾನ್ ಯಾಕೆ ಇದನ್ನ ತಗೊಂಡೋಗಿ ಅಲ್ಲಿಡ್ಲಿ? ಬೇಕಿದ್ರೆ ಅವಳೇ ಬಂದು ಹುಡ್ಕೊಳ್ಳಿ, ಅಲ್ಲಿವರೆಗೂ ಇಲ್ಲೇ ಬಿದ್ದಿರ್ಲಿ. ಯಾಕೆ ಇಷ್ಟೊಂದು ಕೆಮ್ಮು ಬರ್ತಾ ಇದೆ? ಎಲ್ಲೋ ಸುಟ್ಟಿರೋ ವಾಸನೆ. ಅಯ್ಯೋ, ಮೊಬೈಲ್ ಬಾಕ್ಸು ಅಂದ್ರೆ ನನ್ನ ಫೋನು.
ಆಗುತ್ತೆ. ಸಾರಿ ರೀ, ಐ ಆಮ್ ರಿಯಲಿ ಸಾರಿ. ನೀವು ಕೊಟ್ಟಿರೋ ಗಿಫ್ಟ್ನ ನನ್ನ ಕೈಲಿ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ನನ್ನ ಫೋನ್ನ ಮಲ್ಕೊಂಡಾಗ ಜೋಪಾನವಾಗಿ ನನ್ನ ಹತ್ರನೇ ಇಟ್ಕೊಂಡು ಮಲ್ಕೊಂಡಿದ್ದೆ. ಆದರೆ ಅದನ್ನು ಯಾರು ಇಲ್ಲಿಗೆ ತಂದು ಸುಟ್ಟು ಹಾಕಿದ್ದಾರೆ? ಅದು ಬಾಕ್ಸ್ ಒಳಗೆ ಹಾಕಿ. ಇದು ಹೇಗೆ ಸಾಧ್ಯ? ನಮ್ಮ ಮನೆಯಲ್ಲಿಂಥ ಕೆಲಸ ಯಾರು ಮಾಡ್ತಾರೆ? ಅಂಥವ್ರು ಯಾರು? ಅಕ್ಕ, ನಿಮಗ್ ನನ್ ಮೇಲೆ ನಂಬಿಕೆನೇ ಇಲ್ವಾ? ಖಂಡಿತವಾಗ್ಲೂ ಇಲ್ಲ. ನೆನ್ನೆ ರಾತ್ರಿ ನೀನ್ ತಗೊಂಡಿದ್ ನಿರ್ಧಾರ ನೋಡಿದ್ರೆ ನನಗ್ ಕನ್ಫರ್ಮ್ ಆಗೋಯ್ತು. ನೀನ್ ಅದನ್ನ ಸುಡಕ್ ಹೋಗ್ತೀಯ ಅಂದ್ರೆ ನಿನ್ನ ಮನಸ್ಥಿತಿ ಹೇಗಿರ್ಬಹುದು ಅಂತ. ಅಕ್ಕ, ನೀವ್ ನನ್ನನ್ನೇ ವಿಲನ್ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ನಾನ್ ವಿಲನ್ ಅಲ್ಲ, ವಿಲನ್ ಸಪೋರ್ಟ್ ಮಾಡೋ ಪೋಷಕ ಪಾತ್ರ ಅಷ್ಟೇ. ತಮಾಷೆ ಮಾಡ್ಬೇಡ ಸರು. ನೀನೊಬ್ರು ವಸ್ತುನ ಸುಟ್ಟು ಹಾಕ್ತೀಯ ಅಂದ್ರೆ ನಿನ್ ಮನ್ಸಲ್ಲಿ ಅದು ಇನ್ನೆಂಥ ವಿಷಯ ಇರ್ಬೋದು. ಅಕ್ಕ, ನೀವೇನೊಳ್ಳೆ ನನ್ನ ನಾಗಿಣಿ ತರ ಟ್ರೀಟ್ ಮಾಡ್ತಿದ್ದೀರಾ? ನನ್ ಮನ್ಸಲ್ಲಿ ವಿಷಯ ಇಲ್ಲ ಅಕ್ಕ. ಏನೋ ಸಣ್ಣ ಪುಟ್ಟ ದ್ವೇಷ ಇರ್ಬೋದು ಅಷ್ಟೇ. ಅದ್ ಬಿಟ್ರೆ ನಾನು ಅಪ್ಪಟ ಸಂಸ್ಕಾರವಂತ ಹುಡುಗಿ. ನಾಟಕ ಆಡ್ಬೇಡ ಸರು. ನಿಜ ಹೇಳು, ನಾ ಬೇಡ ಅಂತಂದ್ಮೇಲೂ ಯಾಕೆ ಸುಟ್ಟು ಹಾಕ್ದೆ? ಅಕ್ಕ, ನನ್ ಮೇಲೆ ಆಣೆ, ನಮ್ಮ ಅಮ್ಮನ ಮೇಲೆ ಆಣೆ. ಬೇಡ, ನಿನ್ ಮೇಲೆ ಆಣೆ. ನಾನ್ ಸುಟ್ಟಾಕಿಲ್ಲ ಅಕ್ಕ. ನಿಮ್ ಮಾತ್ ಮೀರೋ ಪ್ರಯತ್ನ ಮಾಡ್ಬೋದು, ಆದ್ರೆ ನಾನು ನೀರಲ್ಲ ಅಕ್ಕ. ಮತ್ ಲೀಲಾ ಮೊಬೈಲ್ ಹೇಗ್ ಸುಟ್ಟೋಯ್ತು? ಅಕ್ಕ, ಏನ್ ನಡೆದಿತ್ತೋ ಅದನ್ನ ಹೇಳ್ತೀನಿ. ನೀವ್ ಸುಮ್ನೆ ನನ್ನ ಬೈದಿದ್ರೆ ನನ್ ಮೊಬೈಲ್ ಎಲ್ಲಿಂದ ತಗೊಂಡೋ ಅಲ್ಲೇ ತಗೊಂಡೋಗಿಡ್ತಿದ್ದೆ. ನೀವ್ ತಂಗಿ ಅಂತಾನು ನೋಡ್ದೆ ನನಗ್ ಕಪಾಳಕ್ ಹಾಕಿದ್ರಿ. ಅದಕ್ಕೆ ನನಗೂ ಕೋಪ ಬಂತು. ಅದೆಲ್ಲಿತ್ತೋ ಅಲ್ಲೇ ಬಿಟ್ಬಿಟ್ಟು ಹೋದೆ. ಬೆಳಗ್ಗೆ ಎದ್ದು ಅವಳೆ ಅವಳ ಗಂಡನ ಫೋನ್ನ ಹುಡ್ಕೋತಾಳೆ ಅಂತ. ಆದ್ರೆ ಅದು ಹೆಂಗ್ ಸುಟ್ಟೋಯ್ತೋ, ಯಾರು ಸುಟ್ಟಾಕಿದ್ರೋ ದೇವ್ರಾಣೆ ನನಗೆ ಗೊತ್ತಿಲ್ಲ ಅಕ್ಕ. ನಾನು ನಂಬಿ ಅಕ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.